ಸ್ನೇಹಿತರೆ ನೋಡಿ ಯಾರು ಬಂದಿದ್ದಾರೆ ಅಂತ ಹೇಳಿ ಬ್ರೋ. ನನ್ನ ಹೆಸರು ಪವನ್. ಆ್ಯಕ್ಚುಲಿ ಇವ್ರನ್ನ ನೆನ್ನೆ ಸಂಜೆ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ನೋಡಿದೆ, ಹೋಗ್ತಿದ್ದೀನಿ ಅಂತ. ಸಡನ್ನಾಗಿ ನಮ್ದೇನು ಪ್ಲ್ಯಾನ್ ಮಾಡಿರಲಿಲ್ಲ, ಸಡನ್ನಾಗಿ ನಾನು ಜಾಯ್ನ್ ಆಗ್ತೀನಿ ಅಂದರೆ ಬನ್ನಿ ಅಂದರು. ಇವಾಗ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿಂದ ನಾವು ಹೋಗ್ತಾ ಇರೋದು ಬಿಆರ್ ಹಿಲ್ಸ್ ನಮ್ಮ ಪ್ರವೀಣ್ ಅವ್ರ ಜೊತೆ. ಐ ಆಮ್ ಸೋ ಹ್ಯಾಪಿ, ಐ ಆಮ್ ಸೋ ಎಕ್ಸೈಟೆಡ್ ಟು ಸಿ ಹಿಮ್. ಅಲ್ಲಿಂದನೂ ಹೇಳ್ಕೊಂಡೇ ಬಂದೆ, ನಾವು ವಿಡಿಯೋ ಹಾಕ್ತೀನಿ ನೋಡಿ. ನಂದು ಚಾನಲ್, ಯೂಟ್ಯೂಬ್ ಚಾನಲ್ ಇದೆ, ಈ ಸೈಡಲ್ಲಿ ಹಾಕ್ತಾರೆ. ಚೆನ್ನಾಗಿದ್ದರೆ ಯು ಕ್ಯಾನ್ ಫಾಲೋ ಮೀ. ನಮಗೆ ಲೈಕ್ ಯಾರನ್ನೂ ಫೋರ್ಸಬಲ್ ಇಲ್ಲ, ಚೆನ್ನಾಗಿದ್ರೆ ಇಷ್ಟಪಟ್ಟು ಫಾಲೋ ಮಾಡಿದ್ರೆ ಫಾಲೋ ಮಾಡಿ. ಡೆಫಿನೆಟ್ ಆಗಿ ನಾನು ಇವ್ರದ್ದು ಚಾನಲ್ ಲಿಂಕ್ ಎಲ್ಲ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಸೊ ಫಸ್ಟ್ ಟೈಮ್ ನಂದು ರೈಡು ಒಬ್ಬರು ಸಬ್ಸ್ಕ್ರೈಬರ್ ಜೊತೆಗೆ. ಬಟ್ ನಾನು ಬರಬೇಕಾದ್ರೆ ಹೇಳ್ಕೊಂಡೇ ಬಂದೆ ಹೆಂಗಿರ್ತಾರೋ ಏನೋ ಅಂತ. ಇಲ್ಲ, ಎಲ್ಲರೂ ಚಿಲ್ಲಾಗೇ ಇದ್ದಾರೆ. ಅಂದರೆ ನಮ್ಮ ಪವನ್ ಅವರಂತೂ ಆಲ್ರೆಡಿ ಒಳ್ಳೆ ಎಷ್ಟೋ ದಿನದಿಂದ ಗೊತ್ತಿರೋ ಫ್ರೆಂಡ್ ಥರ ನಮ್ಮ ಜೊತೆ ಮಿಂಗಲ್ ಆಗಿಬಿಟ್ರು. ಬನ್ನಿ ಇವಾಗ ನಾವು ರೈಡ್ ಶುರು ಹಚ್ಕೊಳೋಣ. ರೈಡ್ ಮಾಡ್ತಾ ನೆಕ್ಸ್ಟು ನಮ್ಮ ಲೊಕೇಶನ್ ಬಂದುಬಿಟ್ಟು ವಾಸು ಹೋಟ್ಲ್ ಅಂತ ಬ್ರೋ, ಕನಕಪುರದಲ್ಲಿ. ನಾವು ವಾಸು ಹೋಟ್ಲಲ್ಲಿ ತಿನ್ಕೊಂಡು ಆಮೇಲೆ ಹೋಗೋಣ. ಅದಕ್ಕೆ ಒಂದು ಫೇಮಸ್ ಆಗಿರೋ ಒಂದು ಸ್ಟೋರಿನೇ ಇದೆ, ನಾನು ನಿಮಗೆ ಆನ್ ದ ವೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಬನ್ನಿ ಹೋಗೋಣ. ನೋಡಿ, ಸೊ ನಮ್ಮ ಪವನ್ ಅವ್ರದ್ದು ಡಾಮಿನಾರ್ 400 ಇದೆ. ಯಾವ್ದು ಬ್ರೋ ಇದು? ಸ್ಕೌಟ್ ಎಕ್ಸಾ? HJG. ಓಕೆ, HJG ಒಂದು ಹಾಕ್ಸಿದ್ದಾರೆ. ಆಮೇಲೆ ಇಲ್ಲೊಂದಿದೆ. ಸೊ ಮುಂದೆ ಹೆಡ್ಲೈಟ್ಸ್ ಒಂದಿದೆ ನೋಡಿ. ನೋಡೋದಕ್ಕೆ ನಾವು ಇದೇ ಥರದ್ದೊಂದು ಹಾಕ್ಸ್ಬೇಕು ಬ್ರೋ. ಇದು ಗಾರ್ಡ್ ನೀವೇ ತಾನೇ ಹಾಕ್ಸಿರೋದು? ಫ್ರೇಮ್ ಸ್ಲೈಡರ್ ಎಲ್ಲ ಅದೇ ಎಷ್ಟಾಯ್ತು? ಎಷ್ಟಾಯ್ತು? 4000 ಚೇಂಜಾ? ಹಾಂ, ಬಿಲ್ಡು ಅಲ್ಟಿಮೇಟ್ ಅಂತ ಹೇಳಿ. ಹೌದೌದು. ಹಾಂ, ಸೆಲೆಕ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು, ನಾನೊಂದು ಹಾಕ್ಸ್ಬಿಡ್ಬೇಕು ಇದನ್ನು. ಸ್ಟ್ಯಾಂಡ್ ಎತ್ಬಿಡಿ. ಸರಿ, ಬನ್ನಿ ಸ್ನೇಹಿತರೆ, ಹೊರಡೋಣ. ಆನ್ ದ ವೇ ನಾವು ವಾಸು ಹೋಟ್ಲಲ್ಲಿ, ನಾನು ಹೇಳ್ತಾ ಇದ್ದಂಗೆ ವಾಸು ಹೋಟ್ಲಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಳೋಣ. ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ವಿಲ್ ಸ್ಟಾರ್ಟ್ ರೈಡಿಂಗ್ ಟುವರ್ಡ್ಸ್ BR ಹಿಲ್ಸ್. ನಿಮಗೆ ವಾಸು ಹೋಟ್ಲ್ ಆಲ್ರೆಡಿ ತೋರಿಸಿದ್ದೀನಿ. ಲಾಸ್ಟ್ ಟೈಮು ನಾವು ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಅಂದಾಗ ನಾವು ವಾಸು ಹೋಟ್ಲಲ್ಲೇ ಮಾಡಿದ್ದು. ಯಾವಾಗ ಅಂತ ಅಂದರೆ ಗಗನಚುಕ್ಕಿ ಭರಚುಕ್ಕಿಗೆ ಹೋಗಬೇಕಾದ್ರೆ ನಾವು ಕನಕಪುರ ಮೇಲಿಂದ ಹೋಗಿದ್ದು. ಸೊ ಕನಕಪುರ ಮೇನ್ ಸ್ಟ್ರೀಟ್ ಏನಿದೆ, ಮೇನ್ ಊರು ಏನಂತ ಇದೆ, ಆ ಊರಲ್ಲೇ ಆ್ಯಕ್ಚುಲಿ ನಮಗೆ ವಾಸು ಹೋಟ್ಲಿರೋದು. ಅಲ್ಲಿ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಳೋಣ. ಏನಂದರೆ ಅರ್ಲಿ ಮಾರ್ನಿಂಗ್ ರೈಡ್ಗಳಲ್ಲಿ ಇದೊಂದೇ ಇಷ್ಟ ಆಗೋದು. ತುಂಬ ರೋಡ್ ಖಾಲಿ ಇರುತ್ತೆ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೊಡೆದ್ಬಿಡ್ಬೋದು. ಏನಂದರೆ ಈ ಥರ ಒಬ್ಬರೋ ಇಬ್ಬರೋ ಇಲ್ಲ 3 ಜನನೂ ರೈಡ್ ಮಾಡ್ತಾ ಇದ್ದರೆ ತುಂಬ ಪೀಸ್ಫುಲ್ ಆಗಿರುತ್ತೆ, ಆರಾಮಾಗಿ ಓಡಿಸ್ಕೊಂಡು ಹೋಗ್ಬೋದು. ಯಾಕಂದರೆ ಅವ್ರನ್ನ ನೋಡಿದ್ರೂ ಫುಲ್ಲು ರೈಡಿಂಗು ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇದ್ದಂಗೆ ಇದೆ. ವಾಸು ಹೋಟ್ಲ್ದು ಸ್ಪೆಷಾಲಿಟಿ ಏನಂತಂದರೆ ಅದು 90 ವರ್ಷ ಹಿಂದೆಯಿಂದ ಇರೋವಂತಹ ಒಂದು ಹೋಟ್ಲು. ಸೊ ಅಲ್ಲಿಂದ ಶುರು ಮಾಡಿಕೊಂಡು ಅವರು ಬಂದಿದ್ದು. ಜಿಮ್ನಿ ಏನು ಅಡ್ವರ್ಟೈಸ್ಮೆಂಟ್ ಕೊಡ್ತಿದ್ದಾರಲ್ಲ ಇವರು, ನೆಕ್ಸಾ ಆಗಿಬಿಟ್ಟಿದೆ. ಏನು ಹೇಳಿ, ಜಿಮ್ನಿ ಕಾರ್ ಬಂದುಬಿಟ್ಟು ಥಾರ್ಗೆ ಕಾಂಪಿಟೇಷನ್ನು. ಥಾರ್ ಬಿಟ್ಟರೋ ಇಲ್ವೋ 1 ವರ್ಷ 2 ವರ್ಷ 3 ವರ್ಷ 4 ವರ್ಷ ಕಾದು ಇವ್ರು ನೆಕ್ಸಾ ಅವರು ಇವಾಗ ಜಿಮ್ಮಿ ಅಂತ ಬಿಟ್ಬಿಡವ್ರೆ. ಅದನ್ನು ಜಿಮ್ಮಿ ಅಂತ ಸ್ಪೆಲ್ ಮಾಡ್ತಾರೆ. JIMNY ಅಂತ ಬರುತ್ತಲ್ಲ, ಅದನ್ನು ಜಿಮ್ಮಿ ಅಂತ ಸ್ಪೆಲ್ ಮಾಡೋದು, ಜಿಮ್ಮಿ ಅಂತ ಸ್ಪೆಲ್ ಮಾಡಲ್ಲ. ಏನು ಕಾರು ಗುರು, ಎತ್ಕೊಂಡು ಹೋಗ್ಬಿಟ್ಟು ಎಲ್ಲೆಲ್ಲೆಲ್ಲೋ ಎತ್ತದ್ದು ಬಿಸಾಕ್ತಾರೆ ಗುರು, ಮೌಂಟೇನ್ ಮೇಲೆಲ್ಲ. ಅದು ಅಡ್ವರ್ಟೈಸ್ಮೆಂಟ್ ನೋಡ್ಬಿಟ್ಟೆ ನಾನು ಫುಲ್ಲು ಸೈಕ್ ಆಗ್ಬಿಟ್ಟೆ. ಏನು ಗುರು ಹಿಂಗೆಲ್ಲ ಓಡಿಸ್ತಾರ ಗುರು ಕಾರ್ನ ಅಂತ ಅಂದ್ಬಿಟ್ಟು. ಫಸ್ಟ್ ಆಫ್ ಆಲ್ ಅದು ಕಾರಲ್ಲ, ಆಫ್ ರೋಡರು ಫುಲ್ಲು. ಏನು ಹೇಳಿ, ಇಲ್ಲೆಲ್ಲ ಬಸ್ ಸ್ಟಾಪ್ಗಳಿರೋದಕ್ಕೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗುತ್ತೆ. ಏನಂದರೆ ಲಕ್ಕಿಯಾಗೆ ನಾನು ಆವಾಗಲೇ ಹೇಳ್ತಿದ್ದಂಗೆ ಬೆಳಗ್ಗೆ ಬಂದಿರೋದಕ್ಕೆ ಇವಾಗ ನಮಗೆ ಫುಲ್ಲು ಕರೆಕ್ಟಾಗಿದೆ. ರೈಡ್ ಮಾಡೋದಕ್ಕಾಗಲಿ ಇಲ್ಲ ಓಡಿಸ್ಕೊಂಡು ಹೋಗೋದಕ್ಕಾಗಲಿ ಪರವಾಗಿಲ್ಲ, ಕ್ಯಾಚಪ್ ಮಾಡ್ತಿದ್ದಾರೆ. ಅಂದರೆ ನಾವು ಇನ್ನೂ ಒಂದು ಸ್ವಲ್ಪ ರೈಸ್ ಮಾಡ್ಕೋಬೋದು. ಅವ್ರದ್ದು ಡಾಮಿನರ್ ಫುಲ್ಲು ಟೂರರ್ ಸೆಟಪ್ ಮಾಡಿಟ್ಟಿದ್ದಾರೆ. ಸಕ್ಕದಾಗಿದೆ ಗುರು ಲುಕ್ ಮಾತ್ರ ಡಾಮಿನರ್ಗೆ. ಆ ಫ್ರಂಟು ಮಡ್ಗಾರ್ಡ್ ಹಾಕಿರೋದಾಗಲಿ ಇಲ್ಲ ಅಂತ ಅಂದರೆ ಆ ಫ್ರೇಮ್ ಸ್ಲೈಡರ್ಸ್ ಆಗಲಿ ಇಲ್ಲ ಪ್ಯಾನಿಯರ್ಸ್ ಹಾಕೋ ಎಲ್ಲ ನೋಡೋದಕ್ಕೆ ಸಕ್ಕದಾಗಿ ಕಾಣ್ತಿದೆ. ಗಾಡಿ ಫುಲ್ ಟೂರರ್ ಸೆಟಪ್ಪು. ರೋಡ್ ಮೇಲೆ ಎಲ್ಲ ಆ ಥರ ಲೂಸ್ ಗ್ರಾವಲ್ಸ್ ಇದ್ದರೆ ಸಡನ್ನಾಗಿ ಬಂದುಬಿಟ್ಟು ಕರ್ವ್ ಹೊಡೆದ್ರೆ ಬಿದೋಗ್ಬಿಡ್ತಾರೆ. ನಾವು ಇನ್ಮೇಲಿಂದ ಶುರು ಹಚ್ಕೋಬೇಕು ಸ್ನೇಹಿತರೆ, ಜಾಗಿಂಗ್ ಅಂತೆ. ಆ ಆಂಟಿ ನೋಡಿದಾಗ ಇವಾಗ ನೆನಪಾಗ್ತಿದೆ, ವರ್ಕೌಟ್ ಮಾಡಬೇಕು. ನಾನು ಲಾಸ್ಟ್ ಎಪಿಸೋಡಲ್ಲಿ ನಾನು ನಿಮ್ಗೆ ಹೇಳ್ತಿದ್ದೆ, ಮಾರ್ಚಿಂದ ನನಗೆ ಆಫೀಸು ಫುಲ್ ಟೈಮ್ ಶುರುವಾಗ್ಬೋದು. ನನಗೆ ಟೈಮ್ ಸಿಗೋದೆ ಸ್ಯಾಟರ್ಡೆ ಆ್ಯಂಡ್ ಸಂಡೇ ಮಾತ್ರ.
ಹೆವಿ ಸ್ಟ್ರೆಸ್ ಔಟ್ ಆಗ್ಬಿಟ್ಟಿರ್ತೀನಿ ಮಿಕ್ಕಿದ ದಿನಗಳೆಲ್ಲ. ಹೆಂಗೆ ಮೇಂಟೈನ್ ಮಾಡ್ತೀನೋ ಗೊತ್ತಿಲ್ಲ. ಸೊ ನೀವು ಇವಾಗಿಂದಾನೇ ಒಂಚೂರು ಸಪೋರ್ಟ್ ಮಾಡಿ ನನಗೆ, ಯಾಕಂದರೆ ಅವಾಗೆಲ್ಲ ಒಂದೆರಡು ದಿನ ವೀಡಿಯೋಸ್ ಬಂದಿಲ್ಲ ಅಂತ ಅಂದರೂ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಕಷ್ಟ ಬಿದ್ದು ಮಾಡ್ತಿದ್ದೀನಿ, ಕೆಲಸನೂ ಮಾಡಬೇಕು, ಪ್ಲಸ್ ಇತ್ ಕಡೆ ಯೂಟ್ಯೂಬು ನಡೆಸಬೇಕು ಅಂತ ಅಂದರೆ ಹೆವಿ ಸ್ಟ್ರೆಸ್ ಔಟ್ ಆಗುತ್ತೆ. ಅದರಲ್ಲೂ ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವನಾಗಿ ನಾನು ಮನೇನೂ ಮೇಂಟೈನ್ ಮಾಡಬೇಕು, ಇತ್ ಕಡೆ ಬಂದುಬಿಟ್ಟು ಯೂಟ್ಯೂಬ್ನೂ ಮೇಂಟೈನ್ ಮಾಡಬೇಕು ಅಂತ ಅಂದರೆ ಹೆವಿ. ನಿಮಗೆ ಗೊತ್ತೇ ಇರುತ್ತೆ ನನ್ನ ಪರಿಸ್ಥಿತಿ, ನೀವು ನೋಡ್ತಾ ಇರ್ತೀರ ಯಾವಾಗ್ಲೂ ಏನು ನಡೀತಿದೆ ನನ್ನ ಜೀವನದಲ್ಲಿ ಅಂತ ಅಂದ್ಬಿಟ್ಟು ಪ್ರತಿಯೊಂದು ಸಾರಿನೂ ನಾನು ನಿಮ್ಗೆ ಹೇಳ್ತಾನೆ ಇದ್ದೀನಿ. ಯಾರು ಅಷ್ಟೇ ನೋಡಿದ ತಕ್ಷಣ ಪ್ರವೀಣ ಒಬ್ಬ ರಿಚ್ ಕಿಡ್ ಅಂತ ಅನ್ಕೊಂಬಿಡ್ಬೇಡಿ. ಪ್ರವೀಣ ರಿಚ್ ಕಿಡ್ ಅಲ್ಲ, ಪ್ರವೀಣ ಈಸ್ ಎ ಪೂರ್ ಕಿಡ್, ಬೈ ಹಾರ್ಟ್ ರಿಚ್ ಕಿಡ್. ಒಳ್ಳೆ ಸೈಕ್ ಆಯ್ತಲ್ಲ ಅಲ್ಲಿ, ಹಂಪ್ ನೋಡ್ಕೊಂಡಿಲ್ಲ. ಅಲ್ಲಿ ಹಂಪ್ ಇದ್ದಿಲ್ಲ ಆ್ಯಕ್ಚುಲಿ ಮುಂಚೆ ಎಲ್ಲ ಬರಬೇಕಾದ್ರೆ. ಇಲ್ಲೊಂದು ಸಾರಿ ಸೈಡಲ್ಲಿ ನಮಗೆ ಊಟ ತಿಂದಿದ್ವಿ ಜ್ಞಾಪಕ ಇದ್ದರೆ. ಸೊ 800 ಸಬ್ಸ್ಕ್ರೈಬರ್ಸ್ ಇರಬೇಕಾದ್ರೆ ಇಲ್ಲಿಗೆ ಬಂದಿದ್ದೆ ನಾನು. 2 ಬೋಂಡ ರೈಸು ಮತ್ತು ಬೇಳೆ ಸಾರು ಹಾಕವ್ರೆ. ಎಷ್ಟು ಸಾರಿ ನೋಡಿದ್ರು ನನಗಂತೂ ಈ ಥರ ಪರಿಸರನ ಬೇಜಾರೇ ಆಗೋದಿಲ್ಲ. ಹೋಗ್ತಾ ಇರಬೇಕು ನೋಡ್ಕೊಂಡು ಬಿಟ್ಟರೆ ನನಗೇನಿಲ್ಲ. ಲೈಫ್ ಟೈಮ್ ಪೆಟ್ರೋಲ್ ಫ್ರೀ ಅಂತ ಹೇಳ್ಬಿಡಿ, ನೆಕ್ಸ್ಟ್ ಟೈಮಿಂದ ನಾನು ನಿಮ್ಗೆ ಕಾಣಿಸೋದೇ ಇಲ್ಲ. ಅಂದರೆ ಯೂಟ್ಯೂಬಲ್ಲಿ ಕಾಣಿಸ್ತೀನಿ, ನಿಜ ಜೀವನದಲ್ಲಿ ನಾನು ಕಾಣಿಸೋದೇ ಇಲ್ಲ. ಯಾಕೆ ಅಂತ ಕೇಳೋದಾದರೆ ಓಡಿಸ್ತಾನೆ ಇರ್ತೀನಿ ಸ್ನೇಹಿತರೆ. ಫ್ಯೂಲ್ ಒಂದು ಸಿಕ್ಕಿದ್ರೆ ಫುಲ್ ಇಂಡಿಯಾ ಫುಲ್ ಗಲ್ಲಿ ತಿರುಗಾಡ್ಬಿಡ್ತೀನಿ. ಆಮೇಲೆ ಗಾಡಿ ಸರ್ವಿಸ್ ಕಾಸ್ಟ್ ಎಲ್ಲ ಇರುತ್ತೆ, ಅದು ನಾನು ನೋಡ್ಕೋತೀನಿ, ಅದೆಲ್ಲ ಏನೂ ಬೇಜಾರಿಲ್ಲ. ಸೊ ಇವ್ರದ್ದು ನಂದು ಹೆಲ್ಮೆಟ್ ಒಂದೇ ಥರ ಇದೆ. ಅವ್ರದ್ದು ಬಂದುಬಿಟ್ಟು ಗ್ರೀನ್ ಕಲರ್ ಎಡಿಷನ್ನು, ನಂದು ಬಂದುಬಿಟ್ಟು ಬ್ಲ್ಯಾಕ್ ವೆನಮ್ ಎಡಿಷನ್ನು. ಅವ್ರು ಬಂದಿದ ತಕ್ಷಣ ಫಸ್ಟ್ ನೋಟಿಸ್ ಮಾಡಿದ್ದೆ ಅದು ಗುರು, ಬ್ರೋ ನಿಂದು ನಂದು ಹೆಲ್ಮೆಟ್ ಸೇಮ್ ಅಂತ. ನೆಕ್ಸ್ಟು ನಾನು ಆ ಥರ ಫ್ರೇಮ್ ಗಾರ್ಡು ಫ್ರೇಮ್ ಸ್ಲೈಡರ್ಸ್ ಹಾಕ್ಸ್ಬಿಡೋಣ ಅಂತ ಇದ್ದೀನಿ, ಯಾಕಂದರೆ ಲುಕ್ಕು ಒಂಥರ ಸಕ್ಕದಾಗಿ ಕಾಣ್ತಿದೆ. ಟೂರರ್ ಸೆಟಪ್ ಮಾಡ್ಕೋಬೇಕು ಅಂತ ಇದ್ದೆ. ಅಂದರೆ ನೋಡಿ, ಈ ಗಾಡಿ ಬಂದುಬಿಟ್ಟು ಇನ್ನೊಂದು 1 ವರ್ಷ ಮ್ಯಾಕ್ಸಿಮಮ್ಮು. ನಾನು ಎಷ್ಟು ಬೇಗ ಆಗುತ್ತೋ ಈ ಗಾಡಿದು ಎಲ್ಲ ಅಷ್ಟು ಬೇಗ ಮುಗಿಸಿ ನಾನು ಮತ್ತೆ ಹೊಸ ಗಾಡಿಗೆ ಪ್ಲ್ಯಾನ್ ಹಾಕಬೇಕು. ಈ ರೋಡ್ಗಳನ್ನ ರೆಡಿ ಮಾಡ್ತವ್ರೆ. ಕನಕಪುರ ರೋಡ್ನ ವೆಯ್ಟ್ ಮಾಡಿ ಸಾಕಾಗೋಯ್ತು. ಡಬಲ್ ರೋಡ್ ಮಾಡ್ತಾರ ಅಂದರೆ ಓಹೋ, ಡಬಲ್ ರೋಡ್ ಇಲ್ಲ ಏನಿಲ್ಲ. ಅಲ್ಲಲ್ಲಿಗೆ ಡಿವೈಡ್ ಮಾಡಿದ್ದಾರೆ, ಇನ್ನು ಸ್ವಲ್ಪ 2 ವೇ ಮಾಡಿಟ್ಟಿದ್ದಾರೆ. ಅಲ್ಲಲ್ಲಿಗೆ ಡಿವೈಡ್ ಮಾಡಿದ್ದಾರೆ, ಇನ್ನು ಸ್ವಲ್ಪ 2 ವೇ ಮಾಡಿಟ್ಟಿದ್ದಾರೆ. ಆದರೂ ಇತ್ ಕಡೆ ಬಂದುಬಿಟ್ಟು ಜಾಸ್ತಿ ಸುಮಾರು ದಿನಗಳಾಗಿತ್ತು. ಬಟ್ ಇತ್ ಕಡೆ ಎಲ್ಲ ಓಡಿಸ್ಬೇಕಂತ ಅಂದರೆ ನಿಮಗೆ ಒಂದು ನೆನಪಾಗಬೇಕಾಗಿರೋದು ಬಂದುಬಿಟ್ಟು ಸೀನಿಕ್ ರೈಡ್ಸು. ಎಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೆ ಪರಿಸರ ಇತ್ ಕಡೆ ಅಂತ ಅಂದರೆ ಸೂಪರ್. ವೀವೆಲ್ಲ ಸಕ್ಕದಾಗಿರುತ್ತೆ ನೋಡಿ, ಎಲ್ಲೆಲ್ಲೂ ಹಸಿರು ಮನೆಗಳು ಎಲ್ಲೋ ಒಂದೊಂದು ಹತ್ರ ಇದೆ ಬಿಡಿ. ಇವಾಗ ಒಂದು ಹತ್ರ ಲೆಫ್ಟೋ ರೈಟೋ ತೊಗೊಂಡ್ಬಿಟ್ರೆ ಮತ್ತೆ ಒಳಗಡೆ ಹೋಗ್ಬಿಟ್ರೆ ಮತ್ತೆ ಸೀನಿಕ್ಕೆ, ಅಂದರೆ ಗ್ರೀನರಿ ಫುಲ್ಲು. ಒಳ್ಳೆ ಟೈಮ್ ಗುರು. ಇಲ್ಲಿ ನೋಡಿ ಏನು ಸಕ್ಕದಾಗಿದೆ. ಅದ್ರ ಮೇಲೆ ನಿಮಗೆ ಮಂಜೆಲ್ಲ ಕಾಣಿಸ್ತಿದೆಯಾ, ಹಿಂಗೆ ಫ್ಲೋಟ್ ಆಗ್ತಿರೋದು ಮೇಲೆಗೆ, ನೀರೊಳಗಡೆಯಿಂದ ಹಿಂಗೆ ಬರ್ತಿದೆ. ಏನಕ್ಕೆ ಅಂತ ಅಂದರೆ ಬಿಸಿಲು ಅದ್ರ ಮೇಲೆ ಕಿರಣಗಳು ಬಿದ್ದಾಗ ಈ ಚಳಿ ಅನ್ನೋದಿರುತ್ತಲ್ಲ, ಚಳಿ ಒಳಗಡೆಯಿಂದ ಕಿತ್ಕೊಬರ್ತಾ ಇರುತ್ತೆ. ಇವಾಗ ನಾವು ನಮ್ಮನ್ನು ಬೈಕೊಂತೀವಲ್ಲ, ಗುರು ಏನು ಚಳಿ ಗುರು, ಕುಂಡಿ ಒಳಗಡೆ ಎಲ್ಲ ಚಳಿ ಹೋಗ್ತಿದೆ ಅಂತ ನಾನು ಇನ್ಸ್ಟಾಗ್ರಾಮ್ ರೀಲ್ ಹಾಕಿದ್ದೆ ಅಲ್ಲ. ಸೊ ಅದೇ ಥರ ಇದೂ ಆಗಲ್ಲ ಗುರು ನನಗಂತೂ. ಎಷ್ಟು ಜನ ಗೊತ್ತಾ ಬಂದ್ಬಿಟ್ಟು ಕಮೆಂಟ್ ಹಾಕಿದ್ದು ಇನ್ಸ್ಟಾಗ್ರಾಮಲ್ಲಿ, ಬ್ರೋ ಲೊಕೇಶನ್ ಹಾಕ್ತೀರಾ, ಕನಕಪುರ ವಾಸು ಹೋಟ್ಲ್ ಅಂತ ಹೊಡೀರಿ. 16 ಇದೆಯಾ ಇನ್ನು? ಯಾಕಂದರೆ ನನಗಿದೇ ಕನ್ಫ್ಯೂಷನು. ಸೆಂಟ್ರಲ್ಲಿ ಈ ಥರ ಸಿಟಿಗಳು ಬಂದ್ಬಿಡ್ತಲ್ಲ, ಕನಕಪುರ ಮೇಯ್ನಲ್ಲಿರೋದು. ನಾನು ಇದೇ ಕನಕಪುರ ಅಂದ್ಕೊಂಡೆ ಮೇಯ್ನು. ಸೊ ಇದೇ ನನಗೆ ಕನ್ಫ್ಯೂಸ್ ಆಗೋದು. ಮೇಯ್ನಾಗೆ ಇದು ಬಂದುಬಿಟ್ಟು ಬೇರೆ ಯಾವುದೋ ಊರು. ನಾನು ಈ ಊರ ಹೆಸರು ಕೂಡ ಮರ್ತೋಗ್ಬಿಟ್ಟಿದ್ದೀನಿ ಸುಮಾರು ದಿನಗಳಾಗಿರೋದಕ್ಕೆ. ಇದಾದಮೇಲೆ ಕನಕಪುರ ಬರೋದು ನೆಕ್ಸ್ಟು. ಯಾಕಂದರೆ ಟೌನ್ಗಳು ಎರಡೂ ಒಂದೇ ಥರ ಇದೆ. ಈ ಟೌನ್ ನೋಡೋದಕ್ಕೂ ಆಮೇಲೆ ಕನಕಪುರ ಟೌನ್ ನೋಡೋದಕ್ಕೂ ಒಂದೇ ಥರ ಇರೋದ್ರಿಂದ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ನಾನು ಅಲ್ಲಿ ನಿಲ್ಲಿಸ್ಕೊಂಡು ಅವ್ರಿಗೆ ಹೇಳ್ಬಿಟ್ಟೆ, ನೋಡಿ ಓ ಮೈ ಗಾಡ್, ವಿಧಾನಸೌಧ. ನಾನೊಂದು ವಿಡಿಯೋದಲ್ಲಿ ಹಾಕಿದ್ನಲ್ಲ, ಇದು ನೋಡೋಕ್ಕೆ ವಿಧಾನಸೌಧ ಥರನೇ ಇದೆ ಗುರು ಅಂತ ಅಂದ್ಬಿಟ್ಟು. ಹಾಸ್ಪಿಟ್ಲು ಗ್ರೀನ್ರಿ ನೋಡಿ ಸ್ನೇಹಿತರೆ. ಇದೆಲ್ಲ ಹಿಂಗಿರೋದಕ್ಕೆ ನಮ್ಗೆ ಇನ್ನೂ ಗಾಳಿ ಸಿಗ್ತಿರೋದು. ಇಲ್ಲ ಅಂದಿದ್ದರೆ ಇಷ್ಟೊತ್ತಿಗೆ ಯಾವಾಗಲೂ ಗಾಳಿ ಗೀಳಿ ಎಲ್ಲ ನಿಂತೋಗಿ ಉಸಿರಾಡೋದು ನಿಲ್ಲಿಸಿ ನಾವು
ಪರಮಾತ್ಮನ ಪಾದಕ್ಕೆ ಸೇರ್ಕೋಬೇಕಾಗಿತ್ತು. ಮಾರುತಿ ಕಲ್ಯಾಣ ಮಂಟಪ ಲೆಫ್ಟ್ ಸೈಡಲ್ಲಿರೋದು, ನೋಡ್ದಿರಾನೇ ಹೇಳ್ಬಿಟ್ಟೆ ನಾನು. ಹೆಂಗನ್ಸ್ತು ಬ್ರೋ ಇದುವರೆಗೂ ರೈಡು? ಸೂಪರ್ ಅಲ್ಲ, ಪೀಸ್ಫುಲ್ಲು. ಸರಿ ಸ್ನೇಹಿತರೆ, ನಾಷ್ಟ ಮಾಡಬೇಕಾದ್ರೆ ಸಿಗ್ತೀನಿ ನಾನು ನಿಮಗೆ. ನೋಡಿ ಸ್ನೇಹಿತರೆ, ನಾನು ಹೇಳ್ತಾ ಇದ್ದಂಗೆ ಎಷ್ಟು ಜನ ಇದ್ದಾರೆ. ವಾಸು ಹೋಟ್ಲು ಏಕೆ ಎಷ್ಟು ಜನ ಯೂಟ್ಯೂಬಲ್ಲಿ ಮಾಡಿದ್ದಾರೆ ಆಲ್ರೆಡಿ. ಹೌದು, ಒಂದು ಶಾರ್ಟ್ ಆ್ಯಂಡ್ ಸ್ವೀಟ್ ವಿರಾಮದ ನಂತರ ನಾವು ನಮ್ಮ ಗಾಡಿಗಳನ್ನ ವಾಪಸ್ ತೆಗಿತಿದ್ದೀವಿ. ಏನು ಗೊತ್ತಾ, ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಏನಾದರೂ ಇಶ್ಯೂ ಏನಾದರೂ ಆಗಿತ್ತೋ ಮುಂಚೆ, ಇಲ್ಲ ನಮಗೆ ಗೊತ್ತೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಬಟ್ ಇಶ್ಯೂ ಆಗಿರಬೇಕು, ಅದಕ್ಕೆ ಅವ್ರು ವೀಡಿಯೋ ಮಾಡಬೇಡಿ ಅಂತ ರಿಸ್ಟ್ರಿಕ್ಟ್ ಮಾಡಿಬಿಟ್ರು. ಅದಕ್ಕೆ ಅವ್ರು ಹೇಳಿದ್ಮೇಲೆ ಇನ್ನೇನು ನೋ ಅಂತ ಹೇಳೋಕ್ಕಾಗಲ್ಲ ಅಲ್ಲ, ನಾನು ವೀಡಿಯೋ ಮಾಡಲೇಬೇಕು ಅಂತ ಜಗಳ ಮಾಡ್ಕೊಂಡು ಕುತ್ಕೊಳಕ್ಕಾಗಲ್ಲ ಅಲ್ಲ. ಸೊ ಅದಕ್ಕೆ ಸುಮ್ಮನಾಗ್ಬಿಟ್ವಿ. ನಾವು 2 ಡಿಶ್ ತೊಗೊಂಡಿದ್ವಿ, ಒಂದು ಮಸಾಲೆ ದೋಸೆ, ಆದಮೇಲೆ ಮಕ್ಮಲ್ ಪುರಿ ಅಂತ ಅಂದ್ಬಿಟ್ಟು. ನೆನ್ಪಿಟ್ಕೊಳ್ಳಿ, ಈ ಮಕ್ಮಲ್ ಪುರಿ ಟ್ರೈ ಮಾಡಲೇಬೇಕು ನೀವು, ಸಖತ್ ಟೇಸ್ಟಿಯಾಗಿತ್ತು. ನಾನು ನಿಮಗೆ ಫೋಟೋ ಹಾಕ್ತೀನಿ ನೋಡಿ. ಇಲ್ಲಿ ಈ ಯೆಲ್ಲೋ ಕಲರ್ದು ಏನಾದರೂ ಇದೆ, ಇದ್ರ ಹೆಸರು ಮಕ್ಮಲ್ ಪುರಿ ಅಂತ ಅಂದ್ಬಿಟ್ಟು. ಸ್ವೀಟ್ ಇದು, ಸ್ವೀಟ್ದು ಟೇಸ್ಟು ಸೂಪರಾಗಿತ್ತು. ಈ ಗಣೇಶ ಹಬ್ಬಕ್ಕೆ ನಾವು ಬಿಳಿ ಕಡುಬು ಮಾಡ್ತೀವಲ್ಲ, ಸೊ ಈ ಕಡುಬು ಟೇಸ್ಟಲ್ಲಿತ್ತು, ಸಖತ್ತಾಗಿತ್ತು ಒಟ್ಟಿನಲ್ಲಿ ಹೇಳಬೇಕು ಅಂತ ಅಂದರೆ. ಸರಿ ಸ್ನೇಹಿತರೆ, ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಡೆಫಿನೆಟಾಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಮತ್ತು ನಾನು ನಿಮಗೆ ಸಿಗ್ತೀನಿ ಮುಂದಿನ ಎಪಿಸೋಡಲ್ಲಿ. ಸೊ BR ಹಿಲ್ಸ್ಗೆ ಹೊರಟು ಬಿಡೋಣ ನಾನ್ ಸ್ಟಾಪು. ಇವಾಗ ಇಲ್ಲೊಂದು ಸ್ವಲ್ಪ ಟೀ ಕುಡ್ಕೊಂಡು ಆಮೇಲೆ ಮತ್ತೆ ರೈಡ್ ಸ್ಟಾರ್ಟ್ ಮಾಡ್ತೀನಿ. ಆ ಸೆಂಟ್ರಿಂದ ರೈಡ್ ಸ್ಟಾರ್ಟ್ ಮಾಡುವ. ಲವ್ ಯು ಆಲ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ ಆ್ಯಂಡ್ ಬಾಯ್ ಬಾಯ್.